ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ರೇಖಾಗಣಿತ 10ನೇ ತರಗತಿಯ ರೇಖಾಗಣಿತದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನೋಡ್ತಾ ಇದೆ. ಅದರಲ್ಲಿ ಈಗಾಗಲೇ 3 ಪ್ರಮೇಯಗಳನ್ನು ನಾವು ನೋಡಿದ್ದೀವಿ. ಆ 3 ಪ್ರಮೇಯಗಳು ಯಾವುವು ಅಂದರೆ ಥೇಲ್ಸನ ಪ್ರಮೇಯ, ಥೇಲ್ಸನ ವಿಲೋಮ ಪ್ರಮೇಯ ಹಾಗೂ ಸಮರೂಪ ತ್ರಿಭುಜಗಳ ಕೋ ನಿರ್ಧಾರಕ ಗುಣದ ಲಕ್ಷಣವನ್ನು ಉಪಯೋಗಿಸಿಕೊಂಡು ಸಮಕೋನೀಯ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅನ್ನೋ ಒಂದು ಪ್ರಮೇಯ. ಹಾಗೆ ಅದರ ವಿಲೋಮ ಪ್ರಮೇಯ, 2 ತ್ರಿಭುಜಗಳ ಬಾಹುಗಳು ಸಮನಾಗಿದ್ದರೆ ಒಂದು ತ್ರಿಭುಜದ 3 ಬಾಹು ಇನ್ನೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮನಾಗಿದ್ದರೆ ಅವುಗಳ ಕೋನಗಳು ಸಮನಾಗಿರ್ತವೆ. ಆ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ. ಇದನ್ನೇ ನಾವು ಬಾ ನಿರ್ಧಾರಕ ಗುಣ. ಅದೇ ರೀತಿ 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ತ್ರಿಭುಜದ ಅನುರೂಪವಾದ ಕೋನ, ಆ ಕೋನವನ್ನು ಉಂಟು ಮಾಡುವ 2 ಬಾಹುಗಳು ಇನ್ನೊಂದು ತ್ರಿಭುಜದ ಆ ಕೋನವನ್ನು ಉಂಟು ಮಾಡುವ 2 ಬಾಹುಗಳು ಅನುರೂಪ ಬಾಹುಗಳು ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸಹ ಸಮರೂಪಿಗಳಾಗಿರುತ್ತವೆ. ಇದನ್ನ ಕೋ ಬಾ ನಿರ್ಧಾರಕ ಗುಣ ಅಂತ ಕರೀತಾರೆ. ಹೀಗೆ ಈ ಅಧ್ಯಾಯದಲ್ಲಿ ಸುಮಾರು 8 ಪ್ರಮೇಯಗಳು 9 ಅಂತ ಹೇಳ್ತಾರೆ. 8 ರಿಂದ 9 ಪ್ರಮೇಯಗಳು. ಇದರಲ್ಲಿ ನಾವು 4ನೇ ಪ್ರಮೇಯ, ಈ ದಿನ ನಾವು 4ನೇ ಪ್ರಮೇಯವನ್ನು ಅಧ್ಯಯನ ಮಾಡಿ. ಏನು 4ನೇ ಪ್ರಮೇಯ? ಈ 4ನೇ ಪ್ರಮೇಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನೀವು ಈ ಅಧ್ಯಾಯದಲ್ಲಿ ಏನೇನು ಕಲಿಬೇಕು, ಏನೇನು ನಾವು ಕಲಿತಾ ಇದ್ದೀವಿ, ಈ 4ನೇ ಅಧ್ಯಾಯದಲ್ಲಿ 4ನೇ ಪ್ರಮೇಯದಲ್ಲಿ ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಮೇಯ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ಪ್ರಮೇಯವನ್ನು ಅಧ್ಯಯನ ಮಾಡ್ತೇವೆ. ಆ ಸಮರೂಪ ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಏನು, ಆ ಪ್ರಮೇಯದ ನಿರೂಪಣೆ ಮತ್ತು ಅದರ ಅರ್ಥವನ್ನು ನೀವು ಸರಿಯಾಗಿ ಅರ್ಥ ಮಾಡಬೇಕು. ಹಾಗೂ ನಿರೂಪಣೆಯನ್ನು ನೋಡಿಕೊಂಡು ಚಿತ್ರವನ್ನು ಬರ್ಕೊಳ್ಳೋದು, ಚಿತ್ರವನ್ನು ನೋಡಿ ದತ್ತ ಸಾಧನೆಯ ರಚನೆ ಸಾಧನೆಗಳನ್ನು ಬರೆಯತಕ್ಕಂಥದ್ದು, ಸಾಧನೆ ಮಾಡುವಾಗ ಯಾವ ಯಾವ ಲಕ್ಷಣಗಳನ್ನು ನಾವು ಉಪಯೋಗಿಸಿಕೊಂಡು ಪ್ರಮೇಯವನ್ನು ಸಾಧಿಸಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಸಾಧನೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ವಿಶೇಷವಾದಂತಹ ಅಂಶವನ್ನು ನಾವು ಕಲಿತಾ ಇದ್ದೇವೆ. ಇಲ್ಲಿವರೆಗೆ ಏನು ಗೊತ್ತಾಗಿತ್ತು ನಿಮಗೆ? 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ ಅಂತ ಪ್ರಮೇಯ ಕೋ ನಿರ್ಧಾರಕ ಗುಣದ ಪ್ರಮೇಯದ ಆಧಾರದ ಮೇಲೆ ನಾವು ಕಲಿತೀವಿ. ಈ ಪ್ರಮೇಯದಲ್ಲಿ ಏನಪ್ಪಾ ಒಂದು ಹೆಚ್ಚಿನ ಅಂಶ ಅಂತಂದ್ರೆ, ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುವುದರ ಜೊತೆಗೆ ಅನುರೂಪ ಲಂಬಗಳು ಸಹ ಸಮಾನುಪಾತದಲ್ಲಿ ಇರುತ್ತವೆ ಅನ್ನೋದು ಒಂದು ವಿಶೇಷವಾದಂತಹ ಅಂಶವನ್ನು ನಾವು ಕಲಿತೇವೆ. ಮತ್ತು ಈ ಪ್ರಮೇಯವನ್ನು ಉಪಯೋಗಿಸಿಕೊಂಡು ಲೆಕ್ಕಗಳನ್ನು ಕೆಲವು 2.5ರಲ್ಲಿ 2.4ರಲ್ಲಿ ಅನೇಕ ಲೆಕ್ಕಗಳದವು. ಆ ಲೆಕ್ಕಗಳನ್ನು ನಾವು ಕೆಲವೊಂದು ಲೆಕ್ಕಗಳನ್ನು ನಿಮಗೆ ಮಾಡಿ ತೋರಿಸ್ತೇವೆ. ಹಾಗಾದರೆ ಪ್ರಮೇಯ 5, ಕೆಲವೊಂದು ಪುಸ್ತಕದಲ್ಲಿ ಪ್ರಮೇಯ 4 ಅಂತ ಐತಿ, ಪ್ರಮೇಯ 5 ಅಂತೆ. ಅದು ಪ್ರಮೇಯ 5, 4, 3 ಸಂಖ್ಯೆ ಮುಖ್ಯವಲ್ಲ. ನಮಗೆ ನಾವು ಈ ಪ್ರಮೇಯದ ಸಾಮಾನ್ಯ ನಿರೂಪಣೆ ಯಾವುದು, ಅಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಆ ಪ್ರಮೇಯವನ್ನು ನಾವು ಸಾಧಿಸಬೇಕು. ಹಾಗಾದರೆ ಸಾಮಾನ್ಯ ನಿರೂಪಣೆ, ಕಾಮನ್ ಸ್ಟೇಟ್ಮೆಂಟ್, ಈ ಪ್ರಮೇಯದ ಸಾಮಾನ್ಯ ನಿರೂಪಣೆ ಏನಪ್ಪಾ ಅಂತಂದ್ರೆ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅಥವಾ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತದೆ. ಹಾಗಾದ್ರೆ ಹೇಳ್ಬೋದು. ಅಥವಾ ಸಮರೂಪ ತ್ರಿಭುಜಗಳ ವಿಸ್ತೀರ್ಣವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ, ಬಾಹುಗಳಷ್ಟೆಲ್ಲ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತವೆ. ಹಾಗಾಗಿ ಈ ಸಾಮಾನ್ಯ ನಿರೂಪಣೆಯನ್ನು ನೋಡಿಕೊಂಡು ನಾವು ಇಲ್ಲಿ 2 ಚಿತ್ರವನ್ನು ರಚಿಸಿದ್ವಿ. ಏನ್ 2 ಚಿತ್ರ? ಸಮರೂಪ ತ್ರಿಭುಜ ನಮಗೆ ಏನ್ ಕೊಟ್ಟಿದಾರ ಇಲ್ಲೇ ಈ ಪ್ರಮೇಯದಲ್ಲಿ ಮೊದಲನೇ ಭಾಗ
ಇದನ್ನ ನೋಡ್ಕೊಂಡು ಚಿತ್ರ ಬರೆದ್ವಿ. ಸಮರೂಪ ತ್ರಿಭುಜಗಳ ಅಂದ್ರೆ ಇವೆರಡು ಎಂತ ತ್ರಿಭುಜಗಳು? ಸಮರೂಪ ತ್ರಿಭುಜಗಳು. ನೋಡಿದ್ರೆ ಗೊತ್ತಾಗ್ತದೆ ಹೇಗೆ ನೋಡಿ. ಈ ಕೋನಕ್ಕೆ ಈ ಕೋನ ಅನುರೂಪವಾದ ಕೋನ ಸಮಾನಾಗಿದೆ, ಈ ಕೋನಕ್ಕೆ ಈ ಕೋನ ಅನುರೂಪವಾದ ಕೋನ ಸಮಾನಾಗಿದೆ, ಈ ಕೋನಕ್ಕೆ ಈ ಕೋನ. ನಾನು ಕೋನಗಳನ್ನ ಮಾರ್ಕ್ ಮಾಡಿದ್ದೇನೆ. ಯಾವ ಕೋನವು ಈ ತ್ರಿಭುಜದ ಯಾವ ಕೋನವು ಈ ತ್ರಿಭುಜದ ಯಾವ ಕೋನಕ್ಕೆ ಸಮನಾಗಿದೆ ಅನ್ನೋದನ್ನ ಈ ಮಾರ್ಕ್ ಮಾಡೋದ್ರಿಂದ ಗುರುತಿಸಿರೋದ್ರಿಂದ ನೀವು ಕಂಡುಹಿಡಿಯಬಹುದು. ಅಂದ್ರೆ ಇವೆರಡು ತ್ರಿಭುಜಗಳು ಎಂಥ ತ್ರಿಭುಜಗಳು? ಸಮರೂಪ ತ್ರಿಭುಜಗಳು. ಏಕೆಂದ್ರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ಓದಿದ್ದೀವಿ. ಹಾಗಾಗಿ ಅವ್ರ ಪ್ರಕಾರ ಎರಡು ಸಮರೂಪ ತ್ರಿಭುಜಗಳನ್ನು ನಾನು ಇಲ್ಲೇ ರಚನೆ ಮಾಡ್ಕೊಂಡಿದ್ದೀನಿ. ಒಂದನೇ ತ್ರಿಭುಜದ ಹೆಸರು ಎ ಬಿ ಸಿ, ಇನ್ನೊಂದು ಸಣ್ಣ ತ್ರಿಭುಜ ಡಿ ಇ ಎಫ್. ಈ ರೀತಿ ತ್ರಿಭುಜವನ್ನು ತೆಗೆದುಕೊಂಡ ಮೇಲೆ ನಾವು ಪ್ರಮೇಯವನ್ನ ಸಾಧಿಸಲಿಕ್ಕೆ ಹೋಗ್ತಾ ಇರೋದಕ್ಕಿಂತ ಫಸ್ಟಿನ ಹಂತ ದತ್ತ. ದತ್ತ ಅಂದ್ರೆ ಕೊಟ್ಟಂತ ಅಂಶವನ್ನೇ ಬರೆಯುವುದು. ಏನ್ ಕೊಟ್ಟಿದ್ದಾರೆ ನಮಗೆ ಈ ಪ್ರಮೇಯವನ್ನ ಸಾಧನೆ ಮಾಡಲಿಕ್ಕೆ? ಅದು ಕೊಟ್ಟಿರೋದು ಏನು? ಇಷ್ಟೇ ಕೊಟ್ಟಿದ್ದಾರೆ. ಏನು? ಸಮರೂಪ ತ್ರಿಭುಜಗಳು. ಆದ್ದರಿಂದ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತ ಬರ್ಬಿಟ್ರೆ ಸಾಕು, ಅದು ದತ್ತ. ದತ್ತ ಆದ್ಮೇಲೆ ಬರ್ತಕ್ಕಂಥದ್ದೇ ಸಾಧನೀಯ. ಇದು ಕೊನೆಯ ಹಂತ. ಸಾಮಾನ್ಯ ನಿರೂಪಣೆಯಲ್ಲಿರ್ತಕ್ಕಂಥ ಕೊನೆಯ ಭಾಗವನ್ನೇ ನಾವು ಸಾಧನೀಯ ಅಂತ ಕರಿತೀವಿ. ನಾವು ಏನ್ ಸಾಧಿಸಬೇಕಾಗಿದೆ, ಈ ಕೊಟ್ಟಂತ ಚಿತ್ರಗಳನ್ನು ಉಪಯೋಗಿಸಿಕೊಂಡು ನಾವು ಏನ್ ಸಾಧಿಸಬೇಕಾಗಿದೆ ಅನ್ನೋದನ್ನೇ ತೀರ್ಮಾನ. ಈ ಸಾಮಾನ್ಯ ನಿರೂಪಣೆ ಅನುಪಾತ. ಅದಕ್ಕೆ ಏನ್ ಹೇಳ್ಕೊಟ್ಟಿದ್ದಾರೆ ಅವರು? ಅನುರೂಪ ಬಾಹುಗಳ ವರ್ಗಗಳು ಅನುಪಾತದಲ್ಲಿರುತ್ತದೆ ಆ ವಿಸ್ತೀರ್ಣ. ಆದ್ದರಿಂದ ನೋಡಿ, ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿಇಎಫ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದರ ಅನುರೂಪ ಭಾವ ಯಾವಾಗ ತಗೊಂಡು ಬಿ ಸಿ ತಗೊಂಡ್ರೆ ಇದಕ್ಕೆ ಅನುರೂಪವಾದ ಇ ಎಫ್, ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಅಂತ ಬರೀಬಹುದು. ಅಥವಾ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಇ ಸ್ಕ್ವೇರ್ ಅಂತ ಬರೀಬಹುದು. ಅಥವಾ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಫ್ ಸ್ಕ್ವೇರ್ ಅಂತ ನಾವು ಬರೀತೀವಿ. ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದಾದ್ರೂ ನಾವು ಎರಡು ವಸ್ತುಗಳನ್ನ ಹೋಲಿಕೆ ಮಾಡಬೇಕಾದ್ರೆ ಅವು ಒಂದೇ ಜಾತಿಗೆ ಸೇರಿಗಳು. ಈ ತ್ರಿಭುಜದ ವಿಸ್ತೀರ್ಣವನ್ನ ಈ ತ್ರಿಭುಜದ ವಿಸ್ತೀರ್ಣಕ್ಕೆ ಹೋಲಿಕೆ ಮಾಡೋದು, ಅಥವಾ ಈ ತ್ರಿಭುಜದ ವಿಸ್ತೀರ್ಣವು ಈ ತ್ರಿಭುಜದ ವಿಸ್ತೀರ್ಣಕ್ಕಿಂತ ಎಷ್ಟು ಪಟ್ಟು ಹೆಚ್ಚಾಗಿದೆ, ಅಥವಾ ಈ ತ್ರಿಭುಜವು ಇದಕ್ಕಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ, ಅಥವಾ ಈ ತ್ರಿಭುಜವು ಇದಕ್ಕಿಂತ ಎಷ್ಟು ಪಟ್ಟು ಚಿಕ್ಕದಾಗಿದೆ ಅಂತ ಹೋಲಿಕೆ ಮಾಡೋದನ್ನೇ ನಾವು ಅನುಪಾತದಲ್ಲಿ ಬರೀತೇವೆ. ಅದನ್ನೇ ಅನುಪಾತ. ಆದ್ದರಿಂದ ಸಾಧನೆ ಏನಪ್ಪಾ ಅಂದ್ರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿಇಎಫ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್. ವರ್ಗ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ಅನುಪಾತ ಅನ್ನೋದನ್ನ ನಾವು ಡಿವೈಡೆಡ್ ಬೈ ಬರ್ತೇವೆ, ಅದನ್ನ ಇ ಎಫ್ ಸ್ಕ್ವೇರ್ ಅಂತ ಬರ್ತದೆ. ಇದು ಸಾಧನೀಯ. ಅರ್ಥ ಆಯ್ತಾ ಮಕ್ಕಳೇ? ನೀವೆಲ್ಲರೂ ನಾನು ಬರೆದಂತ ಪ್ರತಿಯೊಂದು ಅಂಶವನ್ನ ನೀವು ನೋಟ್ಸ್ ನಲ್ಲಿ ನೀಟಾಗಿ ಬರ್ಕೊಂತ ಹೋಗಿ ಬರ್ಕೊಂಡ್ರೆ ಮಾತ್ರ ಮನೆಯಲ್ಲಿ ಹೋಗಿ ನೀವು ಓದಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನೀವೇ ಪುಸ್ತಕದಲ್ಲಿ ಪ್ರಮೇಯವನ್ನ ಬರೆದ್ರೆ ನಾವು ಇಷ್ಟು ನೀಟಾಗಿ ಹಂತಗಳನ್ನು ಬರೆದಿರೋದು, ಅಲ್ಲಿ ದತ್ತ ಅಂತ ಬರೆದಿರೋದಲ್ಲ, ಸಾಧನೆ ಅಂತ ಬರೆದಿರೋದಲ್ಲ, ನೇರವಾಗಿ ಅವರು ವಿವರಣೆ ಮಾಡ್ತಾ ಹೋಗ್ತಿರ್ತಾರೆ. ಹಾಗಾಗಿ ಯಾವ ಹಂತಕ್ಕೆ ನಾವು ದತ್ತ ಅಂತ ಕರಿತೀವಿ, ಯಾವ ಹಂತಕ್ಕೆ ಸಾಧನೀಯ ಅಂತ ಕರಿತೀವಿ, ಯಾವ ಹಂತಕ್ಕೆ ರಚನೆ ಅಂತ ಕರಿತೀವಿ, ಯಾವ ಹಂತಗಳಿಗೆ ನಾವು ಸಾಧನೆ ಅಂತ ಕರಿತೀವಿ ಅನ್ನೋ ಮಾಹಿತಿ ನಿಮಗೆ ಸರಿಯಾಗಿ ಪುಸ್ತಕಗಳನ್ನು ನೋಡಿದ್ರೆ ಅರ್ಥ ಆಗಲ್ಲ. ಆದ ಕಾರಣ ಗಣಿತದಲ್ಲಿ ಯಾವ ಅಂಶವನ್ನು ಸಹ ಕಪ್ಪು ಹಲಗೆಯ ಮೇಲೆ ಬರೆದಂತ ಎಲ್ಲ ಅಂಶವನ್ನ ನೀಟಾಗಿ ನೀವು ಬರ್ಕೊಂತ ಹೋಗ್ಬೇಕು. ಅದೇ ರೀತಿ ಚಿತ್ರವನ್ನು ಸಹ ನೀಟಾಗಿ ನೀವು ತಕ್ಕೊಳ್ಬೇಕು. ಇವೆರಡು ಚಿತ್ರಗಳನ್ನು ತಕ್ಕೊಂಡು ನಾವು ಯಾವ ರೀತಿ ಕೋನಗಳನ್ನು ಗೊತ್ತು ಮಾಡಿದ್ವಿ ಅದೇ ರೀತಿ ನೀಟಾಗಿ ಕೋನಗಳನ್ನ ಗೊತ್ತು ಮಾಡ್ತೀವಿ. ಇಷ್ಟು ಬರ್ಕೊಂಡ್ರೆ ಈಗ ನೆಕ್ಸ್ಟ್ ಈಗ ನಾವು ಮೂರನೇ ಹಂತಕ್ಕೆ ಹೋಗ್ತಾ ಇದ್ದೀವಿ, ರಚನೆ. ಅಂದ್ರೆ ಈ ಪ್ರಮೇಯವನ್ನ ಸಾಧಿಸಲಿಕ್ಕೆ ಇಷ್ಟೇ ಚಿತ್ರ ಸಾಕಾಗಲ್ಲ, ಸ್ವಲ್ಪ ನಾವು ರಚನೆ ಮಾಡ್ತಾ ಇರಬೇಕಾಗುತ್ತೆ. ಏಕೆಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ, ಹಿಂದಿನ ತರಗತಿಯಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ ನಿಮಗೆ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಇದನ್ನು ನೀವು 7ನೇ ಕ್ಲಾಸ್ನಾಗ, 8ನೇ ಕ್ಲಾಸ್ನಾಗ, 9ನೇ ಕ್ಲಾಸ್ನಾಗ ಎಲ್ಲ ತರಗತಿಗಳಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ.
ಹಾಗಾಗಿ ಈ ಸೂತ್ರವನ್ನು ಗಮನಿಸಿದಾಗ ಇದು ಪಾದ ಅಂತ ಬಂದಿದೆ ಮತ್ತು ಎತ್ತರ ಅಂತ ಬಂದಿದೆ. ಹಾಗಾದ್ರೆ ಈ ತ್ರಿಭುಜದಲ್ಲಿ ಎತ್ತರ ಯಾವುದು? ಎತ್ತರ ಇಲ್ಲಿ ಗುರುತು ಮಾಡಿಲ್ಲ. ಹಾಗಾಗಿ ನಾವು ಎತ್ತರವನ್ನ ನಾವು ಎಳಿಬೇಕು. ಅದನ್ನೇ ನಾನೇನು ಹೇಳ್ತೀನಿ, ಇಲ್ಲಿಂದ ಇಲ್ಲಿಗೆ ಎಳಿತೀನಿ. ಯಾವುದು? ಎ ಬಿಂದುವಿನಿಂದ ABC ಬಿಂದುವಿನಲ್ಲಿ ಎ ಬಿಂದುವಿನಿಂದ ನಾನು ಒಂದು ಲಂಬವನ್ನ ಎಳಿತೀನಿ. ಹಾಗೆ ಇದಕ್ಕೂ ಸಹ ಎತ್ತರ. ಈ ಎತ್ತರಕ್ಕೆ DM ಅಂತ ಹೆಸರು ಕೊಡೋಣ, ಇದಕ್ಕೆ N. ನಾವು ಇದನ್ನ ಡಾಟೆಡ್ ಲೈನ್ ಆಗಿ ಹೇಳಿದ್ದೀನಿ. ಯಾಕಪ್ಪ ಡಾಟೆಡ್ ಲೈನ್ ಆಗಿ ಅಂತಂದ್ರೆ ಅದು ನಾವು ರಚನೆ ಮಾಡ್ಕೊಂಡಂಥದ್ದು ಹಂತ ಗೊತ್ತಾಗಲಿ ಅಂತ ಇದ್ರಲ್ಲಿ ನಾನು ರಚನೆಯನ್ನು ಇದ್ದೀನಿ. ಈ ರಚನೆ ಏನ್ ಮಾಡ್ಕೊಂಡೆ ಅನ್ನೋದನ್ನ ಬರೆಯೋದು. ಏನಂತ ಬರ್ಕೊಂಡೆ ನೋಡಿ, AM ಲಂಬ BC. AM ಯಾರಿಗೆ ಲಂಬವಾಗಿದೆ? BC ಗೆ ಲಂಬವಾಗಿದೆ. ಹಾಗೆಯೇ DN ಯಾರಿಗೆ ಲಂಬವಾಗಿದೆ? EF ಗೆ ಲಂಬವಾಗಿದೆ. ಅದನ್ನೇ ಬರೆಯೋದು. AM ಲಂಬ BC ಮತ್ತು DN ಲಂಬ EF ಆಗಿಯಂತೆ ರಚಿಸಿದೆನೋ. ಅದು ನೀಟಾಗಿ ಬರೀಬೇಕು. ನಾವು ರಚಿಸಿದೆನೋ, ನೀವು ಏನು ರಚನೆ ಮಾಡ್ಕೊಂಡ್ಯೋ ಅನ್ನೋದನ್ನ ಅದನ್ನು ಬರೀಬೇಕು. ಅದಾದ್ಮೇಲೆ ಈಗ ಸಾಧನೆ. ಅಂದ್ರೆ ಸಾಧನೆ ಫಸ್ಟ್ಗೆ ನಾವು ಹೇಳ್ಬಿಟ್ಟು ಈ ತ್ರಿಭುಜದ ವಿಸ್ತೀರ್ಣವು ಈ ತ್ರಿಭುಜದ ವಿಸ್ತೀರ್ಣ ಇವುಗಳ ಅನುಪಾತವು ಇವೆರಡೂ ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ. ಆದ್ದರಿಂದ ನಾನು ಏನ್ ಮಾಡ್ಕೊಂತೀನಿ ಈಗ, ತ್ರಿಭುಜ ABC ವಿಸ್ತೀರ್ಣ ಅನುಪಾತ ತ್ರಿಭುಜ DEF ವಿಸ್ತೀರ್ಣ ಇಸ್ ಈಕ್ವಲ್ ಟು ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಅರ್ಧ ಇಂಟು ಪಾದ ಅಂದ್ರೆ BC ಇಂಟು ಎತ್ತರ ಅಂದ್ರೆ AM. ನಾನು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರೆದಿಲ್ಲ, ನೇರವಾಗಿ ಬಂದಿದ್ದೀನಿ. ನೀವು ಗಮನದಲ್ಲಿ ನೋಡ್ಬೇಕು, ಗಮನದಲ್ಲಿಟ್ಟು ನೋಡ್ಬೇಕು. ಅರ್ಧ ಇದ್ದಂಗೆ ಹೋಗಿದ್ದೀನಿ. ಪಾದ ಅಂದ್ರೆ ಈ ತ್ರಿಭುಜದ ಪಾದ BC, AM ಅಂದ್ರೆ ಈ ತ್ರಿಭುಜದ ಎತ್ತರ ಯಾವುದು? AM ಡಿವೈಡೆಡ್ ಬೈ ತ್ರಿಭುಜ DEF ನ ವಿಸ್ತೀರ್ಣ ಅರ್ಧ ಇಂಟು ಪಾದ ಅಂದ್ರೆ EF ಪಾದ ಮತ್ತು DN ಎತ್ತರ ಅರ್ಧ ಇಂಟು EF ಇಂಟು DN ಅಂತ ಬರುತ್ತೆ. ಗಮನಿಸಿ ವಿದ್ಯಾರ್ಥಿಗಳಿಗೆ, ಯಾವ ಅಂಶಗಳು ಮೇಲಿನ ಅಂಶಗಳು ಮತ್ತು ಕೆಳಗಿನ ಅಂಶಗಳನ್ನು ಗಮನಿಸಿದಾಗ ಯಾವ ಅಂಶ ಕ್ಯಾನ್ಸಲ್ ಆಗುತ್ತೆ? ಇಲ್ಲಿ ಹಾಫ್ ಇದೆ, ಇಲ್ಲಿ ಹಾಫ್ ಇದೆ, ಈ ಎರಡು ಹಾಫ್ಗಳು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಇನ್ನು ಉಳಿದ ಅಂಶವನ್ನ ಏನು ಉಳಿಯುತ್ತೆ ಅದನ್ನು ಇದ್ದ ಹಾಗೆ ಬರೆಯೋದು. BC ಡಿವೈಡೆಡ್ ಬೈ EF ಇಂಟು AM ಡಿವೈಡೆಡ್ ಬೈ DN ಅಂತ ಅದು ಉಳಿಯುತ್ತೆ. ಅದನ್ನ ಸಮೀಕರಣ 1 ಅಂತ ಕರೆಯುತ್ತೆ. ಇಷ್ಟಾದ್ಮೇಲೆ ನಮಗೆ ಏನ್ ಬರ್ಬೇಕಪ್ಪ ಬಲಭಾಗದಲ್ಲಿ ಅಂದ್ರೆ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಬರಬೇಕು. ಒಂದು ಸಾರಿ BC ಡಿವೈಡೆಡ್ ಬೈ EF ಬಂದಿದೆ. ಇಲ್ಲಿ ಇಂಟು ಇದೆ AM ಡಿವೈಡೆಡ್ ಬೈ DN ಬದಲಾಗಿ ಇಲ್ಲಿ BC ಡಿವೈಡೆಡ್ ಬೈ EF ಅಂತ ಬಂತಂದ್ರೆ ಅವೆರಡು ಗುಣಿಸಿದ್ರೆ ನಮಗೇನು BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಬರ್ತದೆ. ಆದ್ದರಿಂದ ನಮಗೆ AM ಡಿವೈಡೆಡ್ ಬೈ DN ಅನ್ನೋದು ಯಾರಿಗೆ ಸಮಾಂತರ ನಾವು ಸಾಧಿಸಬೇಕು ತೋರಿಸಬೇಕಾಗಿದೆ. ಈಗ BC ಡಿವೈಡೆಡ್ ಬೈ EF ಅಂತ ಸಮಾಂತರ ತೋರಿಸಿ ಈ ಬೆಲೆಯನ್ನು ತೆಗೆದು ಆ ಬೆಲೆಯನ್ನು ಹಾಕಿದ್ರೆ ನಮಗೆ ಗುರಿ ಮುಟ್ಟಲಿಕ್ಕೆ ಅಥವಾ ಈ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಹಾಗಾಗಿ ನೆಕ್ಸ್ಟ್ ಬರೋ ಹಂತನೇ AM ಡಿವೈಡೆಡ್ ಬೈ DN ಅನ್ನೋದು BC ಡಿವೈಡೆಡ್ ಬೈ EF ಗೆ ಸಮಾಂತರ ನಾವು ತೋರಿಸೋದೇ ಮುಂದಿನ ಹಂತ. ಹಾಗಾದ್ರೆ ಆ ಎರಡನ್ನು ತೋರಿಸಬೇಕಾದ್ರೆ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಈ ಎರಡು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎರಡು ತ್ರಿಭುಜಗಳು, ಇಲ್ಲಿ ಸಹ ಎರಡು ತ್ರಿಭುಜಗಳು. ಸೂಕ್ಷ್ಮವಾಗಿ ನೋಡಿದ್ರೆ ಇಲ್ಲಿ 3 ತ್ರಿಭುಜಗಳು, ಇಲ್ಲಿ 3 ತ್ರಿಭುಜಗಳು. ಹೇಗೆ 3 ತ್ರಿಭುಜಗಳು ಇಲ್ಲಿ? ABC ಅನ್ನೋದು ಒಂದು ದೊಡ್ಡ ತ್ರಿಭುಜ, ABM ಅನ್ನೋದು ಒಂದು ಸಣ್ಣ ತ್ರಿಭುಜ, ಲಂಬಕೋನ ತ್ರಿಭುಜ. ಆದ್ರಿಂದ ಇದನ್ನ ಲಂಬ ಈ ರೀತಿ ಗುರ್ತು ಮಾಡಬೇಡಿ. ಲಂಬಕೋನ ಈ ರೀತಿ ಚೌಕಾಗಿ ಗುರ್ತು ಮಾಡಿದ್ರೆ ಲಂಬಕೋನ 90 ಡಿಗ್ರಿ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಈ ರೀತಿ ಹಾಗೆಯೇ ಈ ಕಡೆದು ಸಹ 90 ಡಿಗ್ರಿ, ಈ ಕಡೆದು ಸಹ 90 ಡಿಗ್ರಿ. ಹಾಗೆಯೇ AMC ಅನ್ನೋ ಸಹ ಒಂದು ಲಂಬಕೋನ ತ್ರಿಭುಜ, DNE ಅನ್ನೋದು ಒಂದು ಲಂಬಕೋನ ತ್ರಿಭುಜ. ಅಂದ್ರೆ ಪ್ರತಿ ಚಿತ್ರದಲ್ಲಿ 2 ಲಂಬಕೋನ ತ್ರಿಭುಜಗಳು, ಒಂದು ದೊಡ್ಡ ತ್ರಿಭುಜ. ಹಾಗೆ ಇಲ್ಲಿ ಸಹ 2 ಲಂಬಕೋನ ತ್ರಿಭುಜಗಳು, ದೊಡ್ಡ ತ್ರಿಭುಜ, 3 ತ್ರಿಭುಜಗಳು ಅದು. ಈಗ ನಾವು ಹೋಲಿಕೆ ಮಾಡಬೇಕಾದ್ರೆ ಯಾವಾಗಲೂ ಒಂದೇ
ಬರುತ್ತೆ. ಆದ್ರಿಂದ ನಾನು ಈ ಕಡೆ ಲಂಬಕೋನ ತ್ರಿಭುಜ ಹಾಗೆ ಈ ಕಡೆ ಲಂಬಕೋನ ತ್ರಿಭುಜ ಅದನ್ನ ತಗೋಬಹುದು, ಅಥವಾ ಈ ಕಡೆ ಲಂಬಕೋನ ತ್ರಿಭುಜ ಅಥವಾ ಈ ಕಡೆ ಲಂಬಕೋನ ತ್ರಿಭುಜ ಅವೆರಡನ್ನು ಲಂಬಕೋನ ತ್ರಿಭುಜ ತೆಗೆದುಕೊಂಡು ಹೋಲಿಕೆ ಮಾಡಿ ಅವು ಸಮರೂಪಿಗಳು ಅಂತ ನಾವು ಸಾಧಿಸಬೇಕು. ಹಾಗೆ ಸಮರೂಪಿಗಳು ಅಂತ ಸಾಧಿಸಬೇಕಾದ್ರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಏನಾಗಿರ್ಬೇಕು? ಸಮನಾಗಿರ್ಬೇಕು. ಹಾಗಾಗಿ ನಾನು ಇವೆರಡು ತ್ರಿಭುಜಗಳನ್ನು ತಗೊಂಡ್ರೆ ತ್ರಿಭುಜ ABM ಇಲ್ಲಿ ಬಂದಿದ್ದೀವಿ. ತ್ರಿಭುಜ ABM ಮತ್ತು ತ್ರಿಭುಜ BEN ನೋಡ್ತಾ ಇದ್ದೀರಾ? BEN ಇವೆರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿಕೊಂಡು ಈ ತ್ರಿಭುಜದ ಯಾವ ಕೋನವು ಈ ತ್ರಿಭುಜದ ಯಾವ ಕೋನಕ್ಕೆ ಸಮ ಮತ್ತು ಯಾಕೆ ಸಮ, ಹೆಂಗ್ ಸಮ, ಸಾಕ್ಷ್ಯಾಧಾರಗಳನ್ನ ಹೇಳ್ತಾ ತೋರಿಸ್ತಾ ನೀವು ಆದ್ರಿಂದ ಅದಕ್ಕೆ ಸಮ ಅಂತ ಹೇಳ್ತಾರೆ. ಹಾಗೆ ನೋಡಿ ಹೇಳ್ತಾ ಇದ್ದಾನ ಏನೋ ಈ ಕೋನ ಬಿ ಕೋನವು ಈ ಕೋನಕ್ಕೆ ಸಮ. ಗೊತ್ತಿದೆ ನಿಮ್ಗೆ ಈಗಾಗಲೇ, ನಾವು ಮುಂಚಿತವಾಗಿ ಗುರುತು ಮಾಡಿದ್ದೇವೆ. ಆ ಗುರ್ತನ್ನ ನೋಡಿದ್ರೆ ನೀವು ಹೇಳ್ಬಿಡಬಹುದು, ಓ ಯಾವ ಕೋನ? ಬಿ ಕೋನವು ಈ ಕೋನಕ್ಕೆ ಸಮ. ವೆರಿ ಗುಡ್. ಅಂದ್ರೆ ಪೂರ್ಣ ಹೆಸರೇನು? ಆಂಗಲ್ ABM ಕೋನವು BEN ಕೋನಕ್ಕೆ ಸಮ. ಒಂದೇ ಮಾರ್ಕ್ ಮಾಡಿದೀವಿ, ಇಲ್ಲಿ ಸಹ ಒಂದೇ ಮಾರ್ಕು. ಆದ್ರಿಂದ ದಿಸ್ ಆಂಗಲ್ ಈಸ್ ಈಕ್ವಲ್ ಟು ದಿಸ್ ಆಂಗಲ್, ಅದನ್ನೇ ಬರೆಯೋದು. ಆಂಗಲ್ M is equal to angle N. ಆಂಗಲ್ M is equal to angle N. ಮತ್ತು ಆಂಗಲ್ B is equal to angle E. ಆಂಗಲ್ B is equal to angle E. ಅದರ ಪ್ರಕಾರ ಇದು ದತ್ತದ ಪ್ರಕಾರ. ಹಾಗೆಯೇ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ ಸಹ 90 ಡಿಗ್ರಿ ಇದೆ. ಇವೆರಡು ಕೋನ ಸಮ. ವೆರಿ ಗುಡ್. ಹೌದಾ? ಯಾಕೆಂದ್ರೆ AN ಲಂಬ BC, DN ಲಂಬ EF ಆಗಿರೋದ್ರಿಂದ ಇದು 90 ಡಿಗ್ರಿ, ಇದು 90 ಡಿಗ್ರಿ. ಈ ಕೋನಕ್ಕೆ ಈ ಕೋನ ಸಮ. ಅದನ್ನೇ ನಾವೇನ ತಗೊಳ್ತೀವಿ? ಆಂಗಲ್ M. ಯಾಕಂದ್ರೆ ಆಂಗಲ್ M ಅನ್ನೋದನ್ನ ನಾವು ಒಂದೇ ಅಕ್ಷರದಲ್ಲಿ ಬರೆಯೋದು AMB ಅಂತ ನಾವು ಬರೀಬೇಕು. ಏನಂತ ಬರೀಬೇಕು? ಆಂಗಲ್ AMB is equal to angle DNE is equal to 90 ಡಿಗ್ರಿ. ಇದು ಯಾವ ಪ್ರಕಾರ? ಸಾಕ್ಷ್ಯ ಏನಂತ? ರಚನೆಯ ಪ್ರಕಾರ ನಾವು ರಚನೆ ಮಾಡ್ಕೊಂಡಿದ್ದೀವಿ. ಇದು 90 ಡಿಗ್ರಿ ಉಂಟಾಗುವಂತೆ ಈ ರೇಖೆಯನ್ನು ಹೇಳಿದ್ದೀವಿ. ಆದ್ದರಿಂದ ಇಲ್ಲಿ ಉಂಟಾಗುವ ಕೋನ 90 ಡಿಗ್ರಿ, ಇಲ್ಲಿ ಉಂಟಾಗುವ ಕೋನವು ಸಹ 90 ಡಿಗ್ರಿ. ಆದ್ದರಿಂದ ಈ ಕೋನವು ಈ ಕೋನಕ್ಕೆ ಸಮಾನ. ಈ ಎರಡು ಅಂಶಗಳೇ ವಿದ್ಯಾರ್ಥಿಗಳೇ, ಯಾವುದೇ ಎರಡು ತ್ರಿಭುಜಗಳು 3 ಕೋನಗಳನ್ನು ಹೊಂದಿರುತ್ತೆ. 2 ಕೋನಗಳು ಸಮನಾಗಿದ್ದರೆ ಅಂದ್ರೆ ಆ ತ್ರಿಭುಜದಲ್ಲಿ ಇನ್ನೊಂದು ಕೋನ ತಾನೇ ಸಮನಾಗಿರುತ್ತದೆ. ಏಕೆಂದ್ರೆ ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಓದಿದ್ದೀವಿ, ಏನು? ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅಂತ ಗೊತ್ತಿದೆ. 180 ಡಿಗ್ರಿ ಸಮ ಆಗಿದಾಗ 2 ಕೋನಗಳು ಸಮ ಆಗಿದೆ ಅಂದ್ರೆ ಇನ್ನೊಂದು ಕೋನ ಏನಾಗಿರುತ್ತೆ? ಸಮನಾಗಿರುತ್ತೆ. ಆದ್ದರಿಂದ ಈ ABM ತ್ರಿಭುಜವು ಯಾವ ತ್ರಿಭುಜಕ್ಕ? BEN ತ್ರಿಭುಜಕ್ಕೆ ಏನಾಗಿದೆ? ಸಮಕೋನೀಯ ತ್ರಿಭುಜಗಳಾದವು. ಅವೆರಡು ಸಮಕೋನೀಯ ತ್ರಿಭುಜಗಳಾದವು. ಅದನ್ನೇ ನಾನು ಇಲ್ಲಿ ಬರೆದಿದ್ದೇನೆ, ತ್ರಿಭುಜ ಸಮಕೋನೀಯಗಳಾಗಿವೆ. ಅಂದ್ರೆ ಸಮಕೋನೀಯಗಳಾಗಿದ್ರೆ ಅವೆರಡು ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿಗಳಾಗಿರ್ತವೆ. ಆದ್ದರಿಂದ ತ್ರಿಭುಜ ABM ಸಮರೂಪಿ, ತ್ರಿಭುಜ DEN ಸಮರೂಪಿಯಾಗಿದೆ. ತ್ರಿಭುಜಗಳು ಸಮರೂಪಿಗಳು ಆದ್ಮೇಲೆ ಅವುಗಳ ಹಿಂದಿನ ಪ್ರಮೇಯದಲ್ಲಿ ನೋಡಿ, ಅವುಗಳ ಅನುರೂಪ ಭಾವಗಳು ಏನಾಗಿರ್ತವೆ? ಸಮಾನುಪಾತದಲ್ಲಿರುತ್ತವೆ. ಕೋಕೋ ನಿರ್ಧಾರಕ ಗುಣದಲ್ಲೇ ನಾವು ಅದನ್ನು ಹೇಳಿದೆ. ಅದರ ಪ್ರಕಾರ ನಾವು ಇದನ್ನು ಬರೀತೇವೆ. ಏನು ನೋಡಿ, ಇದರ ಅನುರೂಪ ಭಾವ AB ಡಿವೈಡೆಡ್ ಬೈ DE ಬರ್ತದೆ. AB ಡಿವೈಡೆಡ್ ಬೈ DE. ಹಾಗೆಯೇ ಈ ತ್ರಿಭುಜದ ಇನ್ನೊಂದು ಭಾವ ಯಾವುದು? AM ಡಿವೈಡೆಡ್ ಬೈ ಯಾವುದು? DN. AM divided by DN is equal to ಯಾವುದು? BM divided by DN. BM divided by DN ಅಂತ ಬರೋದು. ಇದರ ಸಮೀಕರಣ 2 ಅಂತ ತಗೊಂಡು ಇವೆರಡೂ ತ್ರಿಭುಜಗಳು ಸಮರೂಪಿಗಳಂತ ಬರೆದ ಮೇಲೆ ಅವುಗಳ ಅನುರೂಪ ಭಾವಗಳು ಸಹ ಏನಾಗಿರ್ತವೆ? ಸಮಾನುಪಾತದಲ್ಲಿರ್ತವೆ. ಆ ಭಾವಗಳ ಸಮಾನುಪಾತದಲ್ಲಿವೆ ಅಂತ ನಾನು ಬರೆದಿದೆ. ಇದರ ಜೊತೆಗೆ ಪ್ರಾರಂಭದಲ್ಲಿ ನಿಮಗೆ ABC ಮತ್ತು DEF ತ್ರಿಭುಜಗಳು ಏನಾಗಿವೆ? ಸಮರೂಪಿಗಳಾಗಿವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಇದನ್ನು ಬರೀಬಹುದು.
ಏನಂತ ಎ ಬಿ ಡಿವೈಡೆಡ್ ಬೈ ಡಿ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಹಾಗೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ನಾವು ಬರೀತೀವಿ. ದತ್ತದ ನಿಯಮವನ್ನ ದತ್ತವನ್ನು ಉಪಯೋಗಿಸಿಕೊಂಡಿದ್ದೀವಿ. ಹಾಗೆ ನೋಡಿ ಈಗ ಈ ಸಮೀಕರಣ 3, ಸಮೀಕರಣ 1, ಸಮೀಕರಣ 2 ಈ ಮೂರು ಸಮೀಕರಣಗಳನ್ನ ನೀವು ಗಮನಿಸಿ ಯಾವ ಅಂಶವನ್ನ ಸಮೀಕರಣ 1ರಲ್ಲಿ ಆದೇಶಿಸಿದರೆ ಬರುತ್ತೆ ಅನ್ನೋದು ನಿಮಗೆ ಅರ್ಥ. ಇಲ್ಲಿ ಗಮನದಲ್ಲಿ ಇಟ್ಕೊಂಡು ನೋಡಬೇಕು. ಎ ಎಂ ಡಿವೈಡೆಡ್ ಬೈ ಡಿ ಎನ್ ಅನ್ನೋದು ಯಾರಿಗೆ ಸಮ ಇದೆ ಹುಡುಗ ಹೇಳ್ತೀರಿ. ವೆರಿ ಗುಡ್. ಇದೆ ಎ ಎಂ ಡಿವೈಡೆಡ್ ಬೈ ಡಿ ಎನ್ ಅನ್ನೋದು ಇಲ್ಲಿದೆ. ಇದು ಯಾರಿಗೆ ಸಮ? ಬಿ ಎಂ ಡಿವೈಡೆಡ್ ಬೈ ಇ ಎನ್ ಗೆ ಸಮ. ಮತ್ತೆ ಯಾರಿಗೆ ಸಮ? ಎ ಬಿ ಡಿವೈಡೆಡ್ ಬೈ ಡಿ ಇ ಸಮ. ಹಾಗೆ ಎ ಬಿ ಡಿವೈಡೆಡ್ ಬೈ ಡಿ ಅನ್ನೋದು ಯಾರಿಗೆ ಸಮ? ಇಲ್ಲಿ ಸಿಗುತ್ತೆ. ಎ ಬಿ ಡಿವೈಡೆಡ್ ಬೈ ಡಿ ಅನ್ನೋದು ಯಾರಿಗೆ ಸಮ? ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಸಮ. ಅಂದ್ರೆ ಅರ್ಥ ಏನು? ಎ ಎಂ ಡಿವೈಡೆಡ್ ಬೈ ಡಿ ಎನ್ ಅನ್ನೋದು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಗೆ ಸಮ. ಈ ಸಮೀಕರಣ ಎರಡು ಹೋಲಿಕೆ ಮಾಡಿ ನಾವು ಎ ಎಂ ಡಿವೈಡೆಡ್ ಬೈ ಡಿ ಎನ್ ಅನ್ನೋದು ಯಾರಿಗೆ ಸಮ? ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಗೆ ಸಮ ಅನ್ನೋ ನನಗೆ ಅರ್ಥ ಆಯ್ತು. ಆ ವಿಷಯವನ್ನೇ ಆ ಅಂಶವನ್ನೇ ಸಮೀಕರಣ 1ರಲ್ಲಿ ನಾವು ಆದೇಶ ಮಾಡೋದು. ಮತ್ತೆ ಬರ್ಕೊಳ್ಳೋದು ಏನಂತ? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಮತ್ತೊಂದು ಸಾರಿ ಬರ್ಕೊಳ್ಳಿ. ಅದನ್ನ ಯಾರನ್ನ? ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತ ಬರ್ಕೋಬೇಕು ಇಂಟು ಏನಂತ ಬರ್ಕೋಬೇಕು? ಎ ಎಂ ಡಿವೈಡೆಡ್ ಬೈ ಡಿ ಎನ್ ಅಂತ ಬರ್ಕೋಬೇಕು. ಹಾಗೆ ಎ ಎಂ ಡಿವೈಡೆಡ್ ಬೈ ಡಿ ಎನ್ ಅದ ಬದಲಾಗಿ ನಾವೇನಂತ ಬರ್ತೇವೆ? ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಸರ್ ಎಲ್ಲಿದೆ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅನ್ನೋದು? ಎ ಎಂ ಡಿವೈಡೆಡ್ ಬೈ ಡಿ ಎನ್ ಗೆ ಸಮ. ಇದು ಇದಕ್ಕೆ ಸಮ. ಇದು ಯಾರಿಗೆ ಸಮ? ಎ ಎಂ ಡಿವೈಡೆಡ್ ಬೈ ಡಿ ಎನ್ ಸಮ. ಆದ್ದರಿಂದ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅನ್ನೋದು ಎ ಎಂ ಡಿವೈಡೆಡ್ ಬೈ ಡಿ ಎನ್ ಗೆ ಸಮ. ಆದ್ದರಿಂದ ಅದರ ಬೆಲೆ ತೆಗೆದು ಅದನ್ನ ಆದೇಶ ಮಾಡಿದರೆ ಏನಾಗುತ್ತೆ? ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಇಂಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್. ಗುಣಾಕಾರ ಮಾಡಿರಿ ವಿದ್ಯಾರ್ಥಿಗಳೇ. ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಇ ಎಫ್ ಇಂಟು ಇ ಎಫ್ ಸ್ಕ್ವೇರ್. ಬೇಕು ನಾವು ಮುಟ್ಟಬೇಕಾದ ಬಿ ಅನ್ನು ನಾವು ತಲುಪಿದ್ವಿ. ಹಾಗಾದ್ರೆ ಏನು? ಬೇಕು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣವು ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್. ನೀವು ಮನೆಯಲ್ಲೇ ಮಾಡಬೇಕು. ನಾನು ಬಿ ಸಿ ತಗೊಂಡಿದ್ದೇನೆ ಮತ್ತು ಇ ಎಫ್ ಆರ್ ಅಂತ ತಗೊಂಡಿದ್ದೇನೆ ಅಥವಾ ಅನುರೂಪ ಭಾವಗಳನ್ನ. ನೀವು ಇದೇ ಪ್ರಮೇಯವನ್ನ ಮನೆಯಲ್ಲಿ ಎರಡು ರೀತಿ ಮಾಡಬಹುದು. ಹೇಗೆ? ನಾನು ಬಿ ಸಿ ತಗೊಂಡು ನೀವು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಇ ಸ್ಕ್ವೇರ್ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಂತ ಸಾಧಿಸ್ಬೇಕು ನೀವು? ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಇ ಸ್ಕ್ವೇರ್ ಅಂತ ಸಾಧಿಸ್ಬೋದು. ಅಥವಾ ಇನ್ನು ಕೆಲವು ವಿದ್ಯಾರ್ಥಿಗಳು ಯಾವುದು? ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಎಫ್ ಸ್ಕ್ವೇರ್. ಮೂರು ಅನುರೂಪ ಭಾವಗಳಲ್ಲಿ ಯಾವುದಾದ್ರೂ ಭಾವಗಳಿಗೆ ಅದು ಸಮನಾಗಿರ್ತದೆ ಅನ್ನೋದನ್ನ ನಮಗೆ ಈ ಪ್ರಮೇಯ ತಿಳಿದುಕೊಳ್ಳುತ್ತೆ ಅಥವಾ ತಿಳಿಸ್ಕೊಳ್ತೇವೆ. ಆದ್ದರಿಂದ ಈ ಪ್ರಮೇಯ ಬಹಳಷ್ಟು ಇಂಪಾರ್ಟೆಂಟು. ಈ ಪ್ರಮೇಯದ ಸಾಮಾನ್ಯ ನಿರೂಪಣೆ, ದತ್ತ, ಸಾಧನೆಯ ರಚನೆ, ಸಾಧನೆ ಮತ್ತು ಚಿತ್ರ, ಇದರಲ್ಲಿ ಪ್ರತಿಯೊಂದು ಹಂತವನ್ನು ನೀವು ಪರೀಕ್ಷೆಯಲ್ಲಿ ನೀಟಾಗಿ ಬರೆದ್ರೆ ಮಾತ್ರ 3 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ಗೆ ಈ ಪ್ರಮೇಯವನ್ನು ಹೇಳ್ತಾರ. ಆದ್ದರಿಂದ ನೀವು ಮನೆಯಲ್ಲಿ ಹೋಗಿ ಕನಿಷ್ಠ 4 ರಿಂದ 5 ಸಾರಿ ಅದನ್ನು ನೋಡ್ಕೊಂಡೇ ಬರೀರಿ. ಇನ್ನು ಒಂದೇನು, ನಾನು ಎ ಬಿ ಸಿ ಅಂತ ಹೆಸರು ಕೊಟ್ಟಿದ್ದೀನಲ್ಲಪ್ಪ, ಡಿ ಎಫ್ ಅಂತ ಕೊಟ್ಟು ನೀವು ಪಿ ಕ್ಯೂ ಆರ್ ಇ ಎಫ್ ಜಿ 26 ಅಕ್ಷರಗಳಲ್ಲಿ ಬೇರೆ ಬೇರೆ ಅಕ್ಷರಗಳನ್ನು ಕೊಟ್ಟು ಸ್ವತಃ ನೀವೇ ನೋಡಿಕೊಳ್ಳೋದಾಗಿ ಒಂದು 3-4 ಸಲ ನೋಡ್ಕೊಂಡು ಮಾಡ್ರಿ. 5ನೇ ಸಲ ನೀವು ನೋಡಿಕೊಳ್ಳೋದಾಗಿ ಈ ಪ್ರಮೇಯವನ್ನು ಸಾಧಿಸೋದನ್ನು ಕಲಿಯಲೇಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಪರೀಕ್ಷೆಗೆ ಈ ಪ್ರಮೇಯ ಬಿದ್ದರೆ ನೀವು ನೀಟಾಗಿ ಪ್ರಮೇಯವನ್ನು ಬರೀಬಹುದು. ಹಾಗೆ ಇದ್ರ ಮೇಲೆ ಕೆಲವು ಸಣ್ಣ ಪುಟ್ಟ ಲೆಕ್ಕಗಳನ್ನು ಕೇಳ್ತಾರೆ. ನಿಮ್ಮ ಅಭ್ಯಾಸ 2.4ರಲ್ಲಿ ಸುಮಾರು 13-14 ಲೆಕ್ಕಗಳದವು. ಅವೆಲ್ಲ ಲೆಕ್ಕಗಳಲ್ಲಿ ಒಂದು ಲೆಕ್ಕವನ್ನು ನಾನು ನಿಮಗೆ ಉದಾಹರಣೆ ಲೆಕ್ಕಗಳು, ನೀವು ಯಾವುದೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಒಂದು ಲೆಕ್ಕವನ್ನು ಉದಾಹರಣೆ ಲೆಕ್ಕ ನಿಮ್ಮ ಪುಸ್ತಕದಲ್ಲಿ ಇದೆ. ಏನಿದೆ ಉದಾಹರಣೆ ಲೆಕ್ಕ? ಇಲ್ಲಿ ಕೊಡ್ತಾರೆ. ತ್ರಿಭುಜ ಎ ಬಿ ಸಿ ಯು, ತ್ರಿಭುಜ ಎ ಬಿ ಸಿ ಯು ಎ ಸಿ ಬಾವಿಗೆ
ಸಮಾನಾಂತರವಾಗಿ ಎಳೆದ XY ರೇಖಾಖಂಡವು ತ್ರಿಭುಜವನ್ನ ಸಮ ವಿಸ್ತೀರ್ಣ ಎರಡು ಸಮಭಾಗಗಳನ್ನಾಗಿ ವಿಭಾಗಿಸಿದರೆ ಅನುಪಾತ AX/AB ಕಂಡುಹಿಡಿಯಿರಿ. ಇದರ ಅರ್ಥ ಏನು? ಇಲ್ಲೊಂದು ತ್ರಿಭುಜ ಕೊಟ್ಟಿದ್ದಾರೆ ABC ಅಂತ ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಇಲ್ಲೊಂದು ರೇಖೆ ಹೇಳಿದಾರ, ಯಾವುದು? XY. ಈ XY ರೇಖೆ AC ಏನಾಗಿದೆಯಂತೆ? ಸಮಾನಾಂತರ. ಅದನ್ನೇ ಪರಿಹಾರ ಏನಂದ್ರೆ ಪರಿಹಾರ ಹೇಗೆ ಪರೀಕ್ಷೆ ಮಾಡಬೇಕಾದ್ರೆ ಅದು ಕೊಟ್ಟಿದ್ದು XY ಸಮಾನಾಂತರ AC ಅಂತ ಬರ್ತದೆ. ಮತ್ತು ಎಲ್ಲಿ ಬೇಕಾದ್ರೆ ಎಳೆಬಹುದಿತ್ತು, ಇಲ್ಲಿ ಎಳೆದ್ರೂ ಸಮಾನಾಂತರ ಆಗ್ತಿತ್ತು, ಇಲ್ಲಿ ಎಳೆದ್ರೂ ಯಾವ ರೀತಿ ಸಮಾನಾಂತರವಾಗಿ ಎಳೆದಾರ? ಇಡೀ ABC ತ್ರಿಭುಜವು ಎರಡು ಭಾಗಗಳಾಗಿದೆ, ಎರಡು ಸಮನಾದ ಭಾಗಗಳು. ಅಂದ್ರೆ ಇದು ದೊಡ್ಡ ತ್ರಿಭುಜಾಕಾರದಲ್ಲಿ ಕೇಜ್ ಇದೆ ಅಂದ್ರೆ ಇದನ್ನ ಇಲ್ಲಿ ಕಟ್ ಮಾಡಿದ್ರೆ ಎರಡು ಸಮನಾದ ಭಾಗಗಳನ್ನಾಗಿ. ಹಾಗಾದ್ರೆ ಅದರ ಅರ್ಥ ಏನು? ಇಡೀ ತ್ರಿಭುಜದ ವಿಸ್ತೀರ್ಣವು ABC ತ್ರಿಭುಜದ ವಿಸ್ತೀರ್ಣವು ಎರಡು ಪಟ್ಟಿದ್ರೆ ಅದರ ಅರ್ಧದಷ್ಟು ಯಾವುದು? BXY ತ್ರಿಭುಜದ ವಿಸ್ತೀರ್ಣ ಇರುತ್ತೆ. ಅದನ್ನೇ ನಾವು ಇಲ್ಲಿ ಬರ್ಕೊಂತೇವೆ. ಏನಂತ ಬರ್ಕೊಂತೇವೆ? ಅವ್ರು ಹೇಳಿದ ಪ್ರಕಾರ ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BXY ವಿಸ್ತೀರ್ಣ is equal to 2 divided by 1. ಅವ್ರ ಪ್ರಕಾರ ಈ ಸಮಾನಾಂತರ ರೇಖೆಯು XY ಸಮಾನಾಂತರ ರೇಖೆಯು ತ್ರಿಭುಜವನ್ನ ಎರಡು ಸಮನಾದ ವಿಸ್ತೀರ್ಣವುಳ್ಳ ಭಾಗಗಳನ್ನಾಗಿ ಮಾಡುವಂತೆ ಈ XY ರೇಖೆಯನ್ನ ACಗೆ ಸಮಾನಾಂತರವಾಗಿರುವಂತೆ ಎಳೆದಿದ್ದಾರೆ. ಎಳೆದ ಮೇಲೆ ಏನ್ ಕಂಡುಹಿಡಿ ಅಂತ ಹೇಳ್ತಾರ? AX divided by AB. AX divided by AB ಅನ್ನ ಕಂಡುಹಿಡಿಯಿರಿ, ಇವುಗಳಿಗಿರುವ ಅನುಪಾತವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಪ್ರಕಾರ ನಾನು ಏನ್ ಮಾಡಿದೆ? ABC ವಿಸ್ತೀರ್ಣ ಡಿವೈಡೆಡ್ ಬೈ BXY ವಿಸ್ತೀರ್ಣ ಈಸ್ ಈಕ್ವಲ್ ಟು, ಅಂದ್ರೆ ಇದು 2 ಇದು 1. ಅಥವಾ ಇದನ್ನ ಇನ್ನೂ ಬರೆಯುವುದು ಅಂದ್ರೆ ABC ವಿಸ್ತೀರ್ಣ ಓರೆ ಗುಣಾಕಾರ ಮಾಡಿದ್ರೆ ಇದು ಇಲ್ಲಿ ಹೋಗುತ್ತೆ 2 ಇಂಟು ತ್ರಿಭುಜ BXY ವಿಸ್ತೀರ್ಣ. ಅಂದ್ರೆ ಇದರ ಅರ್ಥ ಏನು? ABCಯ ವಿಸ್ತೀರ್ಣ ತ್ರಿಭುಜ ABCಯ ವಿಸ್ತೀರ್ಣವು ತ್ರಿಭುಜ BXY ವಿಸ್ತೀರ್ಣದ 2 ಪಟ್ಟು ಹೆಚ್ಚಾಗಿದೆ ಅಂತ. ಅಥವಾ ಈ ಎರಡನ್ನ ಇಂಟುದಿಂದ ಬಲಭಾಗದಿಂದ ಎಡಭಾಗಕ್ಕೆ ತಂದ್ರೆ ತ್ರಿಭುಜ BXY ನ ವಿಸ್ತೀರ್ಣವು ತ್ರಿಭುಜ ABC ವಿಸ್ತೀರ್ಣದ ಅರ್ಧದಷ್ಟಿದೆ. ಇಷ್ಟು ಅವರು ಕೊಟ್ಟಂತ ದತ್ತಾಂಶಗಳು. ಹಾಗಾದ್ರೆ ನಾವು ಈಗ AX ಡಿವೈಡೆಡ್ ಬೈ AB ಅನ್ನ ಕಂಡುಹಿಡಿದು AX ಡಿವೈಡೆಡ್ ಬೈ AB ಹಾಗೆ ಕಂಡುಹಿಡಿದು ನಾವು ಅದಕ್ಕೆ ಪರಿಹಾರ ಪಡ್ಕೊಂಡ್ವಿ. ನೆಕ್ಸ್ಟ್ ಈಗ ಇಲ್ಲಿ ಫಸ್ಟ್ಗೆ ನಾನು ಏನ್ ಮಾಡ್ತೇನಪ್ಪ ಅಂತಂದ್ರೆ ಇಲ್ಲಿ ಎರಡು ತ್ರಿಭುಜಗಳು, ಒಂದು ABC ಅನ್ನೋದು ಒಂದು ತ್ರಿಭುಜ, ಇನ್ನೊಂದು BXY. ಆವೆರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿ ಅವೆರಡನ್ನು ಸಮರೂಪಿಗಳು ಅಂತ ನಾನು ಸಾಧಿಸ್ತೇನೆ. ಹಾಗಾದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ XY ರೇಖೆಯು ACಗೆ ಏನಾಗಿದೆ? ಸಮಾನಾಂತರವಾಗಿದೆ. ಹಾಗೆ XY ರೇಖೆಯು ACಗೆ ಸಮಾನಾಂತರವಾಗಿದೆ ಅಂದ್ರೆ ಈ BA ಆಗಲಿ ಅಥವಾ XA ಆಗಲಿ ಆ ಸಮಾನಾಂತರ ಸರಳ ರೇಖೆಗಳನ್ನ ಛೇದಿಸಿದೆ. ಇಲ್ಲಿ ಛೇದಿಸಿದೆ, ಹಾಗೆ ಈಗಾಗಲೇ ನಿಮ್ಗೆ 8ನೇ ತರಗತಿಯಲ್ಲೇ ನೀವು ನೋಡಿದ್ರಿ. ಎರಡು ಸಮಾನಾಂತರ ಸರಳ ರೇಖೆಯನ್ನ ಒಂದು ಛೇದಕವು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಈ ಕಡೆ ಮೇಲಿಂದು ಈ ಕಡೆ ಒಂದೇ ಮುಖದಲ್ಲಿದ್ದರೆ ಅವುಗಳನ್ನು ಅನುರೂಪ ಕೋನಗಳ ತರ ಅನುರೂಪ ಕೋನಗಳು ಸಮನಾಗಿರುತ್ತವೆ ಅಂತ ನಿಮಗೆ. ಅಥವಾ ಎರಡು ಸಮಾಂತರ ಸರಳ ರೇಖೆಗಳನ್ನ ಒಂದು ಛೇದಕವು ಛೇದಿಸಿದಾಗ ವಿರುದ್ಧ ಬದಿಯಲ್ಲಿ ಉಂಟಾಗುವ
ಪರ್ಯಾಯ ಕೋನಗಳು ಸಮನಾಗಿರ್ತವೆ. ಈ ಎಲ್ಲ ಅಂಶಗಳನ್ನ ನೀವು ಮೆಲುಕು ಹಾಕಬೇಕು, ನೆನಪು ಮಾಡಬೇಕು. ಆ ಒಂದು ನಿಯಮವನ್ನ ಉಪಯೋಗ ಮಾಡಿಕೊಂಡು ನಾನು ಇಲ್ಲಿ ಬರೀತೇನೆ. ಏನು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಅಥವಾ ಎಕ್ಸ್ ಬಿ ವೈ ನಲ್ಲಿ ಅವೆರಡನ್ನ ಹೋಲಿಕೆ ಮಾಡ್ತೇನೆ. ಅವೆರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿ ನೋಡಿ. ಬಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಬಿ. ಇದೇನು ಹೇಳ್ರಿ? ಉಭಯ ಸಾಮಾನ್ಯ ಕೋನ. ಅಂದ್ರೆ ಎರಡೂ ತ್ರಿಭುಜದ ಹೆಸರು ಹೇಳಬೇಕಾದ್ರೆ ಬಿ ಕೋನ ಎರಡೂ ತ್ರಿಭುಜಗಳಿಗೆ ಸಂಬಂಧಿಸಿದೆ. ಆದ ಕಾರಣ ಉಭಯ ಸಾಮಾನ್ಯ ಕೋನ. ಹಾಗೆಯೇ ಈ ಎ ಕೋನಕ್ಕೆ ಇದರ ಮೇಲಿನ ಕೋನ ಸಮ, ಹಾಗೆ ಈ ಕೋನಕ್ಕೆ ಈ ಕೋನ ಸಮ, ಈ ಕೋನಕ್ಕೆ ಈ ಕೋನ ಸಮ, ಈ ಕೋನ. ಇದು ಸಣ್ಣ ತ್ರಿಭುಜದ ಕೋನ, ಇದು ದೊಡ್ಡ ತ್ರಿಭುಜದ ಕೋನ, ಇದು ಸಣ್ಣ ತ್ರಿಭುಜದ ಕೋನ, ಇದು ದೊಡ್ಡ ತ್ರಿಭುಜದ ಕೋನ. ಆಮೇಲೆ ಎ ಬಿ ಸಿ ಮತ್ತು ಎಕ್ಸ್ ಬಿ ವೈ ಎರಡೂ ತ್ರಿಭುಜಗಳನ್ನು ಹೋಲಿಕೆ ಮಾಡಿದರೆ ಆ ಮೂರು ಕೋನಗಳು ಏನಾದವು? ಸಮಕೋನೀಯಗಳಾದವು, ಸಮನಾದವು. ಆದ್ದರಿಂದ ಆಂಗಲ್ ಯಾವುದು? ಬಿ ಎಕ್ಸ್ ವೈ ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಸಿ. ಹಾಗೆ ಆಂಗಲ್ ಬಿ ವೈ ಎಕ್ಸ್ ಇಸ್ ಈಕ್ವಲ್ ಟು ಆಂಗಲ್ ಬಿ ಸಿ ಎ. ಮೂರು ಕೋನಗಳ ಸಮ ಆದಮೇಲೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಬಿ ಎಕ್ಸ್ ವೈ ಆ ಎರಡು ತ್ರಿಭುಜಗಳು ಸಮರೂಪಿಗಳಾದವು. ಸಮರೂಪಿಗಳ ಆದ್ಮೇಲೆ ಅದರ ಅನುರೂಪ ಭಾವಗಳ ಸಮಾನುಪಾತದಲ್ಲಿ ಇರ್ತವೆ, ಅದನ್ನು ಬರೀಬಹುದು. ಏನಂತ ಬರೋದು ಈಗ? ಎ ಬಿ ಡಿವೈಡೆಡ್ ಬೈ ಅಥವಾ ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ, ax divided by ab, sorry ax ಅಲ್ಲ bx divided by ab. ಹಾಗೆ by is equal to by divided by bc. ಹಾಗೆಯೇ ಅದು ಬರೀಬಹುದಲ್ಲೇ ac divided by ಅಥವಾ xy divided by bc. ಕರಾವಳಿ ಪ್ರಮೇಯ ಉಪಪ್ರಮೇಯದ ಪ್ರಕಾರ ನಾವು ಈ ರೀತಿ ಇದನ್ನು ಬರೆಯಬಹುದು. ಹಾಗಾದ್ರೆ ಈ ರೀತಿ ಬರೆದ ಮೇಲೆ ನಮಗೆ ಬೇಕಾಗಿರೋದೇನು? ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಬೇಕು, ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಬೇಕು. ಹಾಗಾದ್ರೆ ಇಲ್ಲಿ ನಾವೇನು ಬರ್ತೀವಿ? ಬಿ ಎಕ್ಸ್ ಡಿವೈಡೆಡ್ ಬೈ ಏನಂತ ಬರ್ತೀವಿ? ಎ ಬಿ. ಹಾಗಾದ್ರೆ ನಮ್ಗೆ ಬೇಕಾಗಿರೋದು ಎ ಎಕ್ಸ್ ಬೇಕು. ಹಾಗಾಗಿ ಇದನ್ನು ನಾನು ಎರಡು ತಗೊಂತೀನಿ. ಯಾವ ನೋಡಿ, ಯಾವುದು? bx divided by ab is equal to by divided by y bc. ಇದರ ಅರ್ಥ ನೀವು ಇಲ್ಲಿ ಏನು ಮಾಡಬಹುದು? ಈಗ ನನಗೆ ಇದರ ಇಲ್ಲಿ ಅನುಪಾತ ಗೊತ್ತಾಗಬೇಕು. ಏನಂತ? ಇದರ ವಿಸ್ತೀರ್ಣವು ಅದಕ್ಕೆ ಸಮ, ಇದರ ಅನುರೂಪ ಭಾವಗಳ ವರ್ಗಕ್ಕೆ ನಾವು ಸಮಾಂತರ ಇದೆ. ಹಾಗಾದ್ರೆ ಈ ಪ್ರಮೇಯದ ಪ್ರಕಾರ ಅದನ್ನೇ ಕರ್ಕೊಂಡು ನಾವು ಮಾಡೋಣ. ಈ ಪ್ರಮೇಯದ ಪ್ರಕಾರ ನಾವೇನಂತ ಬರೀಬಹುದು? ಈಗ ಇಲ್ಲಿ ಬರೀತೇವೆ ನೋಡಿ. ಯಾವುದು? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಯಾವುದು? ಬಿ ಎಕ್ಸ್ ವೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅನುರೂಪ ಭಾವ. ಅನುರೂಪ ಭಾವ ಅಂತಂದ್ರೆ ಯಾವುದು? ಎ ಬಿ ಸಿ ವಿಸ್ತೀರ್ಣ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಯಾವುದು? ಬಿ ಎಕ್ಸ್ ಸ್ಕ್ವೇರ್. ಅಥವಾ ಇದೆ ಎರಡು ಎಷ್ಟು ಭಾಗದಲ್ಲಿ ಅದನ್ನ ಆರು ಬರಬೇಕು. ಹಾಗೆ ಈ ಅಂಶ ನಿಮಗೆ ಗೊತ್ತಿದೆ. ಈಗಾಗಲೇ ನಿಮ್ಗೆ ಇದನ್ನು ಗೊತ್ತಿದೆ, ಇದೆ ಇದನ್ನು ಗೊತ್ತಿದೆ. ಹಾಗಾದ್ರೆ ಇದು ಇದಕ್ಕೆ ಸಮಾನ. ಯಾವುದು? ಇಲ್ಲಿ ಎ ಬಿ ಸಿ ವಿಸ್ತೀರ್ಣ ಡಿ ಎ ವಿಸ್ತೀರ್ಣವು 2/1 ಸಮ. ಹಾಗೆಯೇ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿ ಎಕ್ಸ್ ವೈ ವಿಸ್ತೀರ್ಣ ಎರಡು ಸಮ ಎ ಬಿ ಸ್ಕ್ವೇರ್. ಅಂದ್ರೆ ಎಡಭಾಗಗಳು ಸಮಾನವಾಗಿವೆ, ಬಲಭಾಗಗಳು ಸಮ. ಆದ್ದರಿಂದ ನಾವು ಏನು ಹೇಳ್ತೀವಿ? therefore ಎ ಬಿ ಸ್ಕ್ವೇರ್ divided by bx square is equal to 2/1. ಹಾಗೆ ಈ ಸ್ಕ್ವೇರ್ ಅನ್ನು ಆಗಲೇ ಕಳಿಸಿದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಎಕ್ಸ್. ಹಾಗೆ ಮುಂದೆ ಬರ್ಕೊಡ್ಬೇಕು ನೀವು. ಬರ್ತಾ ಇದೆ ನೋಡಿ.
ಎಕ್ಸ್ ಇಸ್ ಈಕ್ವಲ್ ಟು ಇದರ ವರ್ಗಮೂಲ √2 ಡಿವೈಡೆಡ್ ಬೈ √1 ಅಂದ್ರೆ ಅಷ್ಟೇ ನಾವು 1 ಅಂತ ಬರ್ತದೆ. ಇನ್ನು ಯೋಚನೆ ಮಾಡ್ಬೇಕು ನೀವು, ನಮಗೆ ಬೇಕಾಗಿರೋದು ಏನು ಬೇಕಾಗಿದೆ? AX ಬೇಕು, AX ಬೇಕು, ಕೆಳಗಡೆ AB ಬೇಕು. ಏನ್ ಮಾಡಬಹುದು? ಆದ್ದರಿಂದ ಒಂದರಲ್ಲಿ ಎರಡನ್ನು ಕಳೆಯೋಣ ಅಂದ್ರೆ ಅರ್ಥ 1 ಮೈನಸ್ AB ಡಿವೈಡೆಡ್ ಬೈ BX is equal to 1 ಮೈನಸ್ √2 ಡಿವೈಡೆಡ್ ಬೈ 1. LCM ತಕೊಳ್ಳೋಣ, ಏನಾಗುತ್ತೆ? AB ಮೈನಸ್ BX divided by BX is equal to √2 minus 1 divided by 1. AB ಒಳಗಡೆ BX ಕಳೆಯಿರಿ. AB ಒಳಗಡೆ BX ಕಳೆದ್ರೆ ಬಂತು AX. AB ಒಳಗಡೆ BX ಕಳೆದ್ರೆ ಏನು ಬಂತು? ಹಾಗಾದ್ರೆ ನೋಡೋದು AX divided by BX is equal to √2 minus 1. ಹಾಗೆ ಅಥವಾ ನಮ್ಗೆ ಬೇಕಾಗಿರೋದು ಯಾವುದು? AX divided by ಬರೆದ್ರೆ AX divided by ಅದು AX divided by AB is equal to √2 minus 1 by 5. ಹೀಗೆ ನೀವು ಲೆಕ್ಕವನ್ನು ಮಾಡಬಹುದು. ಹಾಗೆ ಅದರಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಮಾಡಿ ನಮಗೆ ನಾಳೆ ಅಥವಾ ನಾಡ್ದ ಮನೆಯಲ್ಲಿ ನೀವು ಅನೇಕ ಡೈಜೆಸ್ಟ್ಗಳು ಸಿಗುತ್ತೆ, ಮೊಬೈಲ್ನಲ್ಲಿ ಸಿಗುತ್ತೆ, ಚಂದನ ವಾಹಿನಿಯಲ್ಲಿ ಬರ್ತದೆ, ದೀಕ್ಷಾದಲ್ಲಿ ಬರುತ್ತೆ. ಎಲ್ಲ ಚಾನಲ್ಗಳನ್ನು ನೋಡಿ ಆ ಲೆಕ್ಕಗಳನ್ನು ಬಿಡಿಸಿ ಪ್ರಯತ್ನ ಮಾಡಿ ಬರದೇ ಇರತಕ್ಕಂಥ ಲೆಕ್ಕಗಳನ್ನು ಬಂದು ನೀವು ನಮ್ಗೆ ಕೇಳ್ತೀರಿ ಅಂತ ನಾನಾದರೂ ಸಹ ಭಾವಿಸ್ಕೊಂಡೆ ಇವತ್ತಿನ ಅಧ್ಯಾಯವನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ವಂದನೆಗಳು.